ನೇರವಾಗಿ ಪ್ರತಾಪ್ ಸಿಂಹ ಅವರು ಆಹ್ವಾನ ಮಾಡ್ತಾರೆ ಸರ್. ನನಗೆ ಗೊತ್ತಿಲ್ಲಪ್ಪ ದಯಮಾಡಿ. ಐ ರಿಯಲಿ ವಿಶ್ ದೆಮ್ ಗುಡ್ ಲಕ್. ನಾನು ನೋಡಿ, I don't want to get into controversy. And my dear friends, please, I request you also. What is that you are asking me question? Why you want to get that question here for what? ಅಲ್ಲ, ನೀವು ಇದನ್ನ ಕೇಳ್ತಾ ಇದ್ರಲ್ಲ ಸರ್, ಅವರು ಅದೇ ವಿಚಾರವಾಗಿ ನಾನು ಬನ್ನಿ ನಾವು ತೋರಿಸ್ತೀವಿ ಮಾತಾಡ್ತೀವಿ ಎದುರುಗಡೆ ಕೂತ್ಕೊಳ್ಳಿ. ಅವರು ಅಲ್ಲ ಸರ್, ಅವರಿಗೂ ಮಾಧ್ಯಮ ಇದೆ, ಮಾತಾಡಲಿ ಸರ್. ನಮಗೂ ಮಾಧ್ಯಮ ಇದೆ, ನಾವು ಮಾತನಾಡ್ತೀವಿ. ಸೊ ವೈ ಶುಡ್ ವಿ ಸ್ಪೀಕ್ ಅಬೌಟ್ ಹಿಮ್? ಹೇಳಿ. ಜೈಲಲ್ಲಿ ಉಗ್ರರಿಗೆ ರಾಜ್ಯಾತೀತ ಕೊಡ್ತಾ ಇದ್ದಾರೆ, ಜೈಲಲ್ಲಿ ಉಗ್ರರಿಗೆ ರಾಜ್ಯಾತೀತ ಕೊಡ್ತಿದೆ ಅಂದ್ಬಿಟ್ಟು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಿದೆ ಸರ್. ಅಲ್ಲ, ಅಶೋಕ್ ಅಣ್ಣ ಅವರು ಮಾಡೋದು ಸರಿ ಇದೆ. ಮತ್ತೆ ಈಗ ಉಗ್ರರು ಒಳಗೆ ಬಂದು ಬಾಂಬ್ ಬ್ಲಾಸ್ಟ್ ಮಾಡ್ರಲ್ಲ, ಅದ್ರ ಬಗ್ಗೆ ಏನಂತ ಸುಮ್ಮನೆ ಏನು ಮಾತಾಡಿದ್ರಿ? ಯಾರ್ರಿ ಯಾವ ಸರ್ಕಾರಗಳು ಎದಕ್ರಿ ಮಾಡ್ತತೆ? ಎನಿ ಗೋರ್ಮೆಂಟ್ ಅಂದರೆ ಸಿದ್ದರಾಮಯ್ಯ ಗೋರ್ಮೆಂಟು, ಸಿದ್ದರಾಮಯ್ಯ ಅವ್ರು ಹೋಗಿ ಅಲ್ಲಿ ಪ್ರೋತ್ಸಾಹ ಕೊಡ್ಬೋದಾ? ಪರಮೇಶ್ವರ್ ಸಾಹೇಬ್ರು ಹೋಗಿ ಪ್ರೋತ್ಸಾಹ ಕೊಡ್ಬೋದಾ? ಏನು ಆಯ್ತು ಪ್ರೋತ್ಸಾಹ ಕೊಟ್ರೆ ನಮಗೇನಾಗ್ತದೆ, ನಮಗೇನು ಅನುಕೂಲ ಐತೆ ಅಂತ ಕೇಳ್ಬೇಕಲ್ಲ. ಆಯ್ತು ಸರ್ ಪ್ರೋತ್ಸಾಹ ಕೊಟ್ರೆ ಏನು ಅನುಕೂಲ ಆಗುತ್ತೆ ಅಂತ ಕೇಳ್ಬೇಕು. ಏನು ಅನುಕೂಲ ಆಗುತ್ತಂತೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆಯಾ? ನಾವು ಪ್ರೋತ್ಸಾಹ ಕೊಟ್ಟಿರ್ತೀವಿ, ನಾವು ವಿಟ್ನೆಸ್ ಇದೆಯಾ? ಆನ್ ವಾಟ್ ಬೇಸಸ್ ಈಸ್ ಟೆಲಿಂಗ್? ಮತ್ತೆ ಈಗ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಇದಕ್ಕೆ ಯಾರನ್ನ ಪ್ರೋತ್ಸಾಹ ಅವ್ರು ಕೊಟ್ರಂತ, ಅಶೋಕಣ್ಣ ಅವ್ರು ಕೊಟ್ರಂತ ಪ್ರೋತ್ಸಾಹ? ಈಗ ಹಾಗೆಲ್ಲ ಮಾತಾಡಬಾರ್ದ್ರಿ. ಬ್ಲೇಮಿಂಗ್ ಸಚ್ ಥಿಂಗ್ಸ್ ಆಸ್ ನೋ ಬೇಸ್. ಈ ಥರದ ಎಲ್ಲ ಒಂದು ಜಾಗದ ಈ ಥರ ಸ್ಟಾಪ್ ಮಾಡಬೇಕು. ವಿ ಶುಡ್ ಗೋ ಟು ಏನೋ ಸಮ್ ಸಾರ್ಟ್ ಆಫ್ ಅನ್ ಫ್ಯೂಚರಿಸ್ಟಿಕ್ ಆಗಿ ಯಂಗರ್ ಜನರೇಷನ್ ಏನೋ ಹೊಸದಾಗಿ ಏನೋ ಹೇಳ್ತಕ್ಕಂಥ ರಾಜಕೀಯ ಆಗಬೇಕು. ಸುಮ್ಮನೆ ಏನೋ ಮೀಡಿಯಾ ಐತಿ ಹೇಳ್ಬೇಡದ? ಮತ್ತೆ ಈಗ ಪ್ರಧಾನಮಂತ್ರಿ ಕೊಡಬಾರ್ದು ರಾಜೀನಾಮೆ? ಈ ಪ್ರಧಾನಮಂತ್ರಿ ಬೇಡ ಅಂತ ಕೊಡೋದು ಬಾಂಬ್ ಬ್ಲಾಸ್ಟ್ ಅಲ್ಲಿ ರೆಡ್ ಫೋರ್ಟ್ ಆಗೈತೆ. ಮೊನ್ನೆ ಪೆಲ್ಗಾಮ್ ಆಯ್ತು, ಪೆಲ್ಗಾಮ್ನ ಕೂಡ ಏನು ಪುಸ್ತಂದಿಲ್ಲ ಟುಸಂದಿಲ್ಲ. ಪೆಲ್ಗಾಮ್ ಮುಗೀತು, ಪುಲ್ವಾಮಾ ಮುಗೀತು, ರೆಡ್ ಫೋರ್ಟ್ ಮುಗೀತು. ಈಗ ಯಾರು ಅವ್ರು ರಾಜೀನಾಮೆ ಬೇಡ ಅಂತ? ರಾಜೀನಾಮೆ ಯಾರು ಬೇಡ ಅಂತ ಕೊಡೋದು? ಅವರು ಸಿಎಂ ಯಾಕೆ ರಾಜೀನಾಮೆ ಕೊಡ್ಬೇಕಂತೆ? ಎದು ಕೊಡ್ಬೇಕಂತ ಸಿಎಂ ರಾಜೀನಾಮೆ? ಏನು ಮಾತಾಡ್ತಾರ್ರಿ? ಅದ್ರ ಬಗ್ಗೆ ನಾನು ಮಾತಾಡಲ್ಲಪ್ಪ, ಸಾಕಾಗಿದೆ. ನಿಮ್ಗೆ ಎಷ್ಟೋ ಸಲ ನಾವು ಕೇಳ್ಬಿಟ್ಟಿದ್ದು, ನಾವು ಹೇಳ್ಬಿಟ್ಟಿದ್ದು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾರು ಅವ್ರ ಡೆಡ್ಲೈನ್ ನಾವೇನ್ರಿ ಮೇಡಮ್ ತಗೊಂಡು? ಹೂ ಆರ್ ದೋಸ್ ಪೀಪಲ್ ಟು ಗಿವ್ ಡೆಡ್ಲೈನ್? ಅವ್ರಿಗೆ ಕೇಳ್ಬೇಕು ನೀವು. ಅವ್ರಿಗೆ ಭಯ ಇದೆ, ನೆಕ್ಸ್ಟ್ ಪ್ರಧಾನಮಂತ್ರಿ ಗಡ್ಕರಿ ಆಗ್ಬಿಡ್ತಾರಂತ ಅವ್ರಿಗೆ ಭಯ ಇದೆ. ಪ್ರಧಾನಮಂತ್ರಿ ಗಡ್ಕರಿ ಆಗ್ಬಿಡ್ತಾರೆ ಅಂತ ಭಯ ಇದೆ. ಯಾಕಂದ್ರೆ ಅಗ್ಲಾರ ಬರೀ ಮೋದಿ ಫೋಟೋನ ಹಾಕ್ಯಾರ ಇಷ್ಟು ವರ್ಷ. ನೋಡ್ರಿ, ಅವಾಗೆಲ್ಲ ವಾಜಪೇಯಿ ಬಗ್ಗೆ ಬಹಳ ಗೌರವ ಇತ್ತು. ಅಡ್ವಾಣಿ ಪಿತಾಮ ಭೀಷ್ಮ ಅಂತಿದ್ರು, ಅವರೆಲ್ಲ ಬಿಟ್ಬಿಟ್ರು. ಬಿಜೆಪಿ ಅವ್ರು ಏನಂದ್ರೆ ಯಾರು ಪಿಕ್ಚರ್ ನಡೀತದ್ ನೋಡ್ತಾರೆ, ಯಾರು ಪಿಕ್ಚರ್ ನಡೀತತ್ ಅವ್ರ ಪಿಕ್ಚರ್ನೇ ಫೋಟೋ ಅವ್ರದ್ದು. ಅಲ್ಲೆಲ್ಲ ಹೋಗ್ಬಿಟ್ಟು ಅವಾಗ ಪಿತಾಮ ಭೀಷ್ಮು, ಅವಾಗೆಲ್ಲ ಅಣ್ಣ ತಮ್ಮರು ಅವರೆಲ್ಲ ಯಾರ್ದು ಪಿಕ್ಚರ್ ನಡೀತತ್ ಅವ್ರದ್ದು ನಡೀತದೆ. ಈಗ ಭಯ ಇದೆ ಅವರಿಗೆ, ಮೋದಿ ಸಾಹೇಬ್ರದ್ದು ಪಿಕ್ಚರ್ ಮುಗಿಯಕ್ಕೆ ಬಂದ್ಬಿಟ್ಟಿದೆ, ಅದಕ್ಕಾಗಿ ಭಯ ಇದೆ. ಅದಕ್ಕೆ ಗಡ್ಕರಿ ಆಗ್ಬಿಟ್ರೆ ಹೆಂಗಂತ ಅವ್ರ ಫೋಟೋ ಇಲ್ಲಿ ಹಾಕಿಲ್ಲ. ಅವ್ರು ಯಾರು ಫೋಟೋ ಹಾಕಲ್ಲ, ಮೋದಿ ಸಾಹೇಬ್ರದ್ದು ಬಿಟ್ರೆ ಯಾರು ಫೋಟೋ ಹಾಕಲ್ಲ. ಇತಿಹಾಸ ವರ್ಷದಿಂದ ಯಾರು ಪಾರ್ಟಿ ಕಟ್ಟಾರಲ್ಲ ಹೋಗ್ಬಿಟ್ರು. ಈಗ ಬಂದ್ಲಿ ಒಂದು ಫೋಟೋ. ಆಮೇಲೆ 33 ಕೋಟಿ ದೇವ್ರ ಅದಾರ, ಯಾವೆಲ್ಲ ಒಂದೇ ದೇವ್ರು ನಮ್ಮ ದೇಶದಾಗ ಇರೋದು ಈಗ ಸದ್ಯಕ್ಕೆ. ನಿಮಗೆ ಗೊತ್ತಲ್ಲ, ನೀವು ಯಾರನ್ನ ದೇವ್ರು ಅನ್ಕೊಂತೀರ, ಅವ್ರು ನಿಮ್ಮ ದೇವ್ರು. ಬಿಜೆಪಿ ಅವ್ರು ಮೋದಿನೇ ಅನ್ಕೊಳೋದು. ಯಾಕಂದ್ರೆ ರಾಮನ್ಕಿನ ದೊಡ್ಡ ಫೋಟೋ ಹಾಕ್ಬಿಟ್ರಲ್ಲ, ಜನ ಒಪ್ಕೊಂಡ್ರಲ್ಲ, ನೀವು ಒಪ್ಕೊಂಡ್ರಲ್ಲ, ನಾವು ಒಪ್ಕೊಂಡ್ಬಿಟ್ಟಿವಲ್ಲ, ಹಂಗೈತೆ. ರಾಮ 3 ಅಡಿ, ಮೋದಿ ಸಾಹೇಬ್ರು 6 ಅಡಿ. ರಾಮ ದೇವರು 3 ಅಡಿ, ಮೋದಿ 6 ಅಡಿ ತೋರಿಸ್ಬಿಟ್ರಲ್ಲ ಈ ದೇಶದಲ್ಲಿ. ನೀವೇ ಟಿವಿಯಾಗೆಲ್ಲ ತೋರಿಸಿರಲ್ರಿ, ಎಲ್ಲ ಕಡೆ ನೋಡಿ ನಾವು ಕೂಡ. ಮತ್ತೆ ಯಾರು ದೊಡ್ಡವರು ಈ ದೇಶದಲ್ಲಿ? ರಾಮ ದೇವ್ರಕ್ಕಿನ ಮೋದಿ ಸಾಹೇಬ್ರೆ ದೊಡ್ಡವರು ಅಂತ ತೋರಿಸ್ಬಿಟ್ರು. ಇಂಥವ್ ನೀವು ಯಾರು ಬಿಜೆಪಿ ಕೇಳಂಗಿಲ್ಲ. ಪ್ರಶ್ನೆ ಕೇಳ್ರಿ ಫಸ್ಟ್ ಹೋಗಿ. ಆಯ್ತು ರೀ, ನಮಾಜ್ ಕೇಳೋಣಂತೆ ನೀವು ಹೇಳ್ರಿ. ರಾಮಂದು ಫೋಟೋಕಿನ ಬ್ಯಾನರ್ಗಳಲ್ಲಿ ಆಮೇಲೆ ರಾಮನ್ನ ಕೈ ಹಿಡ್ಕೊಂಡು ಮೋದಿ ಸಾಹೇಬ್ರು ಕರ್ಕೊಂಡು ಹೋಗ್ತಿದ್ದಾರೆ. ದಾರಿ ಗುರ್ತಿಲ್ಲ ರಾಮಗೆ, ಇವರು ಬಳ್ಳಿಡ್ಕೊಂಡು ಮೋದಿ ಸಾಹೇಬ್ರು ಕರ್ಕೊಂಡು ಹೋಗ್ತಾರೆ ರಾಮಗೆ. ಇದು ಒಪ್ಪೋದಾ ನೀವು? ನಡೀತದ ಪಿಕ್ಚರ್ ನಡೀತಲ್ರಿ, ನಡೀತಾ ಇದೆ. ಪಿಕ್ಚರ್ ನಡೆಯವರಿ ನಡೆಸೋದು. ಅದಾದ್ಮೇಲೆ ನೋಡ್ರಿ, ಇನ್ನ 5 ವರ್ಷ ಆದ್ಮೇಲೆ ಇವೇ ಯೂ ಟರ್ನ್ಗಳು ಹೆಂಗಿರ್ತವೆ ಎಲ್ಲ ಇದಾವೆ. ಯಾರು ಏನೇನು ಮಾತಾಡಿದ್ರೆ ದೇಶದಲ್ಲೆಲ್ಲ ರೆಕಾರ್ಡ್ನಾಗ ಇರ್ತದೆ, ಮುಂದೆ ಚೆಕ್ ಮಾಡಿ ನೋಡೋಣ ಅಂತ. ಏನಪ್ಪ ಅದನ್ನೇ ಕೇಳ್ತೀರಿ? ಏನ್ ಗೊತ್ತಿಲ್ಲ. ಅದೇ ರೀ ಕ್ರಾಂತಿ ಅಂತಕ್ಕಂಥದ್ದು ಮೋದಿ ಅವರು ಚೇಂಜ್ ಆಗ್ತಾರೆ ಬಿಹಾರ್ ಎಲೆಕ್ಷನ್ ಆದ್ಮೇಲೆ, ಅದೇ ಕ್ರಾಂತಿ. ನಮಸ್ಕಾರ, ಥ್ಯಾಂಕ್ ಯು.